ಈಗಲೂ ಸೋಷಿಯಲ್ ಮೀಡಿಯಾಗಳು ಯಾವ ಥರ ಆಗಿದೆ ಅಂತಂದರೆ ಬಟ್ಟೆ ಬಿಚ್ಚಿದಷ್ಟು ವ್ಯೂಸ್ ಅನ್ನೋ ಥರ ಆಗಿಬಿಟ್ಟಿದೆ. ಅಂದರೆ ಅವ್ರು ಟ್ಯಾಲೆಂಟ್ನ ನೋಡ್ತಾ ಇಲ್ಲ, ಎಷ್ಟು ಬಟ್ಟೆ ಬಿಚ್ತಾರೋ ಅಷ್ಟು ವ್ಯೂಸ್ ಅನ್ನೋ ಥರ ಆಗಿಬಿಟ್ಟಿದೆ. ಹಂಗಾಗಿ ಲೇಡೀಸ್ಗಳು ವ್ಯೂಸ್ಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲೋ ತೆರೆಮರೆಯಾಗಿ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದ ಹೆಂಗಸರುಗಳು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಏನೂ ಟ್ಯಾಲೆಂಟ್ ಇಲ್ಲ ಅಂದ್ರೂ ಕೆಟ್ಟದಾಗಿ ಕುಣಿದು ಅಥವಾ ಬಟ್ಟೆಗಳನ್ನ ಬಿಚ್ಚಿ ಏನು ಮಾಡ್ತಾ ಇದ್ದಾರೆ, ಅತಿಯಾದ ವ್ಯೂಸ್ಗಳನ್ನ ಗಳಿಸ್ತಾ ಇದ್ದಾರೆ. ಅವ್ರುಗಳಿಗೆ ವ್ಯೂಸ್ ಬೇಕು ಅಂದರೆ ಇವರಿಗೆ ಬಟ್ಟೆ ಬಿಚ್ಚು ಕುಣಿದಷ್ಟು ಇವರಿಗೆ ಫೇಮು ಮತ್ತು ವ್ಯೂಸ್ಗಳಿಂದ ದುಡ್ಡು, ಮತ್ತು ಜೊತೆಗೆ ಸಮಾಜ ಕೂಡ ಯಾವ ಥರ ಇಂಥವ್ರನ್ನ ರಿಸೀವ್ ಮಾಡ್ತಾ ಇದೆ ಅಂದರೆ, ಈಗ ಹಿಂದಿನ ಕಾಲದಲ್ಲಾಗಿದ್ರೆ ಒಂದು ಸ್ವಲ್ಪ ಕೆಟ್ಟದಾಗಿ ಏನೋ ಒಂದು ಸ್ವಲ್ಪ ಈ ಒಂದು ಹೆಣ್ಣು ನಡ್ಕೊಂತು ಅಂದರೆ ಅಂಥವ್ರನ್ನ ಸಮಾಜದಿಂದ ಹೊರಗಡೆ ಇಡ್ತಾ ಇದ್ರು. ಇಂಥವ್ರನ್ನ ಜನಗಳ ಮಧ್ಯದಲ್ಲಿ ಸೇರಕ್ಕೆ ಬಿಡ್ತಾ ಇರಲಿಲ್ಲ. ಫೇಮ್ ಅನ್ನೋದು ಇದ್ಬಿಟ್ರೆ ಸಾಕು, ಈ ಸಮಾಜದಲ್ಲಿ ಏನಾಗುತ್ತೆ ಅಂತಂದರೆ ರೆಡ್ ಕಾರ್ಪೆಟ್ ಹಾಸಿ ಅವ್ರಿಗೆ ಸಿನಿಮಾ ಸ್ಟಾರ್ಗಳನ್ನ ಮಾಡಿಬಿಡ್ತಾರೆ. ಎಲ್ಲೋ ಮೂಲೆ ಗುಂಪಲ್ಲಿ ಇರಬೇಕಾದಂತಹ ಕೆಟ್ಟ ಜನಗಳನ್ನ ಏನು ಮಾಡ್ತಾ ಇದ್ದಾರೆ ಇವ್ರುಗಳು ಸ್ಟಾರ್ ಆಗಿ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಜನಗಳು ಮರ್ಯಾದೆ ಅನ್ನೋದನ್ನು ಬಿಟ್ಟು, ಮಾನ ಮರ್ಯಾದೆ ಎಲ್ಲನೂ ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಈ ಥರ ಕೆಲಸಗಳಿಗೆ ಹೆಚ್ಚಿಗೆ ಇಳಿತಾ ಇದ್ದಾರೆ.